ಐತಿಹಾಸಿಕ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಚಾಲನೆ ಸಿಕ್ಕಿದೆ. ಅದ್ಧೂರಿ ಚಾಲನೆ ಸಿಕ್ಕಿರುವಂಥದ್ದು. ಮೈಸೂರು ಅರಮನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿದೆ. ರಾಜಮನೆತನದ ಖಾಸಗಿ ದಸರಾ ಬೆಳಗ್ಗೆ 11:35ರಿಂದ 12:05 ಖಾಸಗಿ ದರ್ಬಾರ್ ನಡೆಯುತ್ತೆ. ಸಿಂಹಾಸನಾರೋಹಣ ಮಾಡಲಿದ್ದಾರೆ ಯದುವೀರ್ ಒಡೆಯರ್ ಅವರು. ಸಂಸದರಾದ ನಂತರ ಮೊದಲ ಬಾರಿಗೆ ಖಾಸಗಿ ದರ್ಬಾರ್ನಲ್ಲಿ ಯದುವೀರ್ ಭಾಗಿಯಾಗ್ತಾ ಇರೋದು ಈ ಬಾರಿಯ ವಿಶೇಷತೆಗಳಲ್ಲೊಂದು. ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಪೂಜೆಗಳಲ್ಲಿ ಭಾಗಿಯಾಗ್ತಾರೆ. ಸಂಸದರಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಈ ಬಾರಿಯ ದಸರಾದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು, ಖಾಸಗಿ ದರ್ಬಾರ್ನಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲೇ ಅರಮನೆಯಲ್ಲಿ ಪೂಜಾ ವಿಧಾನಗಳು ಆರಂಭವಾಗಿದ್ದಾವೆ, ಹೋಮ ಹವನಗಳು ಆರಂಭವಾಗಿದ್ದಾವೆ. ಈಗಾಗಲೇ ಹಂಪ ನಾಗರಾಜಯ್ಯ ಅವರು ಅಧಿಕೃತವಾಗಿ ಉದ್ಘಾಟನೆಯನ್ನು ಕೂಡ ಮಾಡಿದ್ದಾರೆ. ಇದಾದ ನಂತರ 11:35 12:05 ಒಳಗೆ ಖಾಸಗಿ ದರ್ಬಾರ್ ಆರಂಭ ಆಗುತ್ತೆ. ಸಂಸದರಾದ ಬಳಿಕ ಮೊದಲ ಬಾರಿಗೆ ಈ ಖಾಸಗಿ ದರ್ಬಾರ್ನಲ್ಲಿ ಯದುವೀರ್ ಒಡೆಯರ್ ಅವರು ಭಾಗಿಯಾಗ್ತಾ ಇರೋದು ಈ ಬಾರಿ ಮೈಸೂರು ದಸರಾದ ಮತ್ತೊಂದು ವಿಶೇಷತೆಗಳಲ್ಲಿ ಒಂದಾಗಿರುವಂಥದ್ದು. ಈ ಬಾರಿ ರಾಜ್ಯದಲ್ಲಿ ಉತ್ತಮವಾಗಿ ಮಳೆ ಬಂದಿದೆ, ಕೆರೆಕಟ್ಟೆಗಳೆಲ್ಲವೂ ಕೂಡ ತುಂಬಿರುವಂಥದ್ದು. ಹಾಗಾಗಿ ರಾಜ್ಯ ಸರ್ಕಾರ ಅದ್ಧೂರಿಯಾಗಿ ಮೈಸೂರು ದಸರಾವನ್ನು ಮಾಡಲಿಕ್ಕೆ ನಿರ್ಧರಿಸಿತ್ತು. 40 ಕೋಟಿ ರೂಪಾಯಿ ಕೂಡ ಅದಕ್ಕಾಗಿ ಬಿಡುಗಡೆ ಮಾಡಿದೆ. ಅದ್ಧೂರಿಯಾಗಿ ಈಗಾಗಲೇ ಚಾಲನೆ ಕೂಡ ಸಿಕ್ಕಿದೆ. 9 ದಿನಗಳ ಕಾಲ ಇದೇ ರೀತಿಯ ಸಂಭ್ರಮ ಸಡಗರ ಮೈಸೂರಿನಲ್ಲಿ ನೆಲೆಸಿರುತ್ತೆ. ಮಧುವಣಗಿತ್ತಿ ಅರಮನೆ ಈಗ ಮಧುವಣಗಿತ್ತಿಯಂತೆ ರೆಡಿಯಾಗಿರುವಂಥದ್ದು. ಮೈಸೂರೇ ಈಗ ದೀಪಾಲಂಕಾರವನ್ನು ಕೂಡ ಮಾಡಿರುವಂಥದ್ದು. 9 ದಿನಗಳ ಕಾಲ ಇದೇ ರೀತಿಯ ಸಂಭ್ರಮ ಮೈಸೂರಿನಲ್ಲಿ ಮನೆ ಮಾಡಿರುತ್ತೆ. 9 ದಿನವೂ ಕೂಡ ಬಗೆ ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಸಂಸದರಾದ ನಂತರ ಮೊಟ್ಟ ಮೊದಲ ಬಾರಿಗೆ ಈ ಖಾಸಗಿ ದರ್ಬಾರ್ನಲ್ಲಿ ಯದುವೀರ್ ಅವರು ಭಾಗಿಯಾಗ್ತಾ ಇದ್ದಾರೆ. ಐತಿಹಾಸಿಕ ಮೈಸೂರು ದಸರಾ ಮಹೋತ್ಸವಕ್ಕೆ ಇವತ್ತು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಚಾಲನೆ ಸಿಕ್ಕಿರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಜೊತೆಗೆ ಹಲವು ಸಚಿವರುಗಳು ಶಾಸಕರುಗಳು ಕೂಡ ಭಾಗಿಯಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಖಾಸಗಿ ದರ್ಬಾರ್ ಕೂಡ ಆರಂಭವಾಗುತ್ತೆ. ಅರಮನೆಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿರುವಂತಹದ್ದು. ಐತಿಹಾಸಿಕ ಮೈಸೂರು ದಸರಾ ಮಹೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ಕೊಡಲಾಗಿದೆ. ಇವತ್ತಿನಿಂದ 9 ದಿನಗಳ ಕಾಲ ಇದೇ ರೀತಿಯ ಸಂಭ್ರಮ ಸಡಗರ ಮೈಸೂರಿನಲ್ಲಿ ಮನೆ ಮಾಡಿರುತ್ತೆ. ಕೆಲವೇ ಕ್ಷಣಗಳಲ್ಲಿ ಖಾಸಗಿ ದರ್ಬಾರ್ ಕೂಡ ಆರಂಭ ಆಗುತ್ತೆ. ದಸರಾ ಉದ್ಘಾಟನೆಯಲ್ಲಿ ಸಿಎಂಗೆ ಧೈರ್ಯ ಹೇಳಿದ್ದಾರೆ ಹಂಪ ನಾಗರಾಜಯ್ಯ ಅವರು. ಚುನಾಯಿತ ಸರ್ಕಾರಗಳು ಉಳಿಯುವ ಚಿಂತನೆಯನ್ನ ಮೂಡಲಿ, ಸರ್ಕಾರವನ್ನ ಉರುಳಿಸುವ ದುರಾಲೋಚನೆ ಬಾರದಿರಲಿ. ದಸರಾ ಉದ್ಘಾಟನೆಯಲ್ಲಿ ಸಿಎಂಗೆ ಧೈರ್ಯ ಹೇಳಿದ್ದಾರೆ ಹಂಪ ನಾಗರಾಜಯ್ಯ ಅವರು. ತುಂಬಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳು. ಈಗಾಗಲೇ ಮೂಡ ಹಗರಣ, ಇಡಿ ಎಂಟ್ರಿ ಆಗಿದೆ, ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಆಡಳಿತ ಪಕ್ಷ ಸರ್ಕಾರವನ್ನು ಅಸ್ಥಿರಗೊಳಿಸುವಂತಹ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಬಿಜೆಪಿಯತ್ತ ಬೊಟ್ಟು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿರುವಂತಹ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ಹೇಳಿರುವಂತಹ ಮಾತು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತಹದ್ದು. ಸಿಎಂ ಸಿದ್ದರಾಮಯ್ಯನವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ಮಾಡಿದ್ದಾರೆ. ಒಂದೇ ವೇದಿಕೆಯಲ್ಲಿ ಸಿಎಂ ಕೂಡ ಇದ್ರು. ಅದೇ ವೇದಿಕೆಯಲ್ಲಿಯೇ ಸಾಹಿತಿ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ಮಾತನಾಡಿರುವಂಥದ್ದು. ಸರ್ಕಾರವನ್ನ ಉರುಳಿಸುವ ದುರಾಲೋಚನೆ ಬಾರದಿರಲಿ, ಜೀವನವೇ ದೊಡ್ಡ ಅಖಾಡ, ಅದರಲ್ಲಿ ಧೃತಿಗೆಡದೆ ತೊಡೆತಟ್ಟಿ ನಿಲ್ಲಬೇಕು, ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಧೈರ್ಯ ತುಂಬಿದ್ದಾರೆ. ದಸರಾ ಉದ್ಘಾಟನೆಯಲ್ಲಿ ಸಿಎಂಗೆ ಧೈರ್ಯವನ್ನ ಹೇಳಿದ್ದಾರೆ ಹಂಪ ನಾಗರಾಜಯ್ಯ ಅವರು. ಕಳೆದ 1 ವಾರದಿಂದ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ದಸರಾ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಿದ್ದು 7ನೇ ಬಾರಿ ದಸರಾವನ್ನ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಿರುವಂಥದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಾಹಿತಿ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ಧೈರ್ಯವನ್ನು ತುಂಬಿದ್ದಾರೆ, ಬಲ ತುಂಬುವಂತಹ ಕೆಲಸವನ್ನು ಮಾಡಿದ್ದಾರೆ ಮಾನಸಿಕವಾಗಿ. ಕಳೆದ 1 ವಾರದಿಂದಲೂ ಕೂಡ ಸಿಎಂ ಟೆನ್ಷನ್ ನಲ್ಲಿರುವಂಥದ್ದು. ಏನಾಗುತ್ತೆ, ಕಾನೂನು ಹೋರಾಟ ಹೇಗೆ ಮಾಡಬೇಕು, ಎಲ್ಲದರ ಬಗ್ಗೆಯೂ ಕೂಡ ಆಲೋಚನೆಗಳನ್ನು ಮಾಡ್ತಿದ್ದಾರೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್ಗಳನ್ನು ಮಾಡ್ತಿದ್ದಾರೆ. ಅದರ ನಡುವೆ ಮೈಸೂರು ಪ್ರವಾಸದಲ್ಲಿರುವಂತಹದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು
ಈ ವಿಚಾರವನ್ನು ಪ್ರಸ್ತಾಪಿಸಿದ.